ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಲ ತಮ್ಮ ಮಗಳಿಗೆ ಪರೀಕ್ಷೆ ಇದೆ ಅನ್ನುವಂಥ ಕಾರಣವನ್ನ ನೀಡಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. A1 ಈ ಪ್ರಕರಣದ ಪ್ರಮುಖ ಆರೋಪಿ, ಮೊದಲ ಆರೋಪಿ ಪವಿತ್ರ ಗೌಡರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. 20 ದಿನಗಳ ಇಂಟರಿಮ್ ಬೇಲ್ಗೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಪವಿತ್ರ ಗೌಡ ಸಲ್ಲಿಸಿದ್ರು. ಆದರೆ 57ನೇ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ವಿಚಾರಣೆಯನ್ನ ನಡೆಸಿ ಅರ್ಜಿಯನ್ನ ವಜಾಗೊಳಿಸಿತು ಕೋರ್ಟು. ಮಗಳ ಪರೀಕ್ಷೆ ಇದೆ, ಆ ಕಾರಣಕ್ಕಾಗಿ ಜಾಮೀನು ಕೊಡಿ, ನನಗೆ ಒಂದು 20 ದಿನ ಆದರೂ ಜಾಮೀನು ಕೊಡಿ ಅಂತ ಕೋರಿದ್ರು ಪವಿತ್ರ ಗೌಡ. ಆದರೆ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿದೆ. ಈ ಹಿಂದೆ ಕೂಡ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಜಾಮೀನು ಅರ್ಜಿ ವಜಾ ಆಗಿತ್ತು. ಮಗಳ ಕಾರಣ ಮತ್ತು ವಯಸ್ಸಾದ ತಾಯಿ ಇದ್ದಾರೆ, ಮಗಳಿದ್ದಾಳೆ, ಹಾಗಾಗಿ ನಾನು ನೋಡ್ಕೊಳ್ಬೇಕು ಅನ್ನುವಂಥ ಕಾರಣ ನೀಡಿದ್ರು. ಆಗ್ಲೂ ವಜಾಗೊಳಿಸಿತ್ತು ಕೋರ್ಟು. ಇದೀಗ ಮಗಳಿಗೆ ಪರೀಕ್ಷೆ ಇದೆ, ಕೇವಲ 20 ದಿನಗಳ ಮಧ್ಯಂತರ ಜಾಮೀನು ಅಂದ್ರೆ ಇಂಟರಿಮ್ ಬೇಲ್ ಅನ್ನ ಕೊಡಿ ಅಂತ ಕೇಳಿದ್ರು. ಆದರೆ ಇದನ್ನು ಕೂಡ ನ್ಯಾಯಾಲಯ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಸದ್ಯಕ್ಕೆ ಪವಿತ್ರ ಗೌಡಗೆ ಜಾಮೀನು ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. 57ನೇ CCH ಕೋರ್ಟ್ನ ಜಾಮೀನನ್ನ ವಜಾಗೊಳಿಸಲಾಗಿದೆ. ಸದ್ಯಕ್ಕೆ ಪವಿತ್ರ ಗೌಡಗೆ ಯಾವುದೇ ರೀತಿಯಾದ ಜಾಮೀನು ಸಿಗೋದಿಲ್ಲ. ಅಫ್ಕೋರ್ಸ್ ಮಗಳಿದ್ದಾರೆ, ಅವ್ರಿಗೆ ಪರೀಕ್ಷೆ ಇದೆ, ಓದಿಸ್ಬೇಕು, ಮಗಳ ಜೊತೆಯಲ್ಲಿ ಇರಬೇಕು. ಈ ಸಂದರ್ಭದಲ್ಲಿ ಮಗಳ ಭವಿಷ್ಯದ ಪ್ರಶ್ನೆ, ಈ ಎಲ್ಲ ವಿಚಾರಗಳನ್ನು ಕೂಡ ನ್ಯಾಯಾಲಯದ ಮುಂದೆ 100% ಇಟ್ಟಿರ್ತಾರೆ. ಆದರೆ ನ್ಯಾಯಾಲಯ ಇದನ್ನ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ ಕಣ್ಣು ಕೂಡ ಇದೆ ಪ್ರಕರಣದ ಮೇಲೆ. ಹಾಗಾಗಿ 57ನೇ CCH ಕೋರ್ಟು ಈ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಮಗಳಿಗೆ ಪರೀಕ್ಷೆ ಇದೆ, ಹಾಗಾಗಿ ಜಾಮೀನು ಕೊಡಿ ಅಂತ ಕೋರಿದ್ರು ಪವಿತ್ರ ಗೌಡ. 20 ದಿನಗಳ ಮಧ್ಯಂತರ ಜಾಮೀನು ಕೇಳಿದ್ರು. ಮಗಳ ಪರೀಕ್ಷೆ ಇದೆ, ಮಗಳ ಜೊತೆ ಇರಬೇಕಾಗತ್ತೆ, ಮಾರಲಿ ಮಗಳಿಗೆ ನನ್ನ ಸಪೋರ್ಟ್ ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಮಗಳಿಗೆ ಪರೀಕ್ಷೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಭವಿಷ್ಯದ ಪ್ರಶ್ನೆ ಅಂತೆಲ್ಲ ಹೇಳಿ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರು. ಆದರೆ ಪ್ರಕರಣವನ್ನ ಬಹಳ ಗಂಭೀರವಾಗಿ ನ್ಯಾಯಾಲಯಗಳು ಪರಿಗಣಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಈ ಪ್ರಕರಣದ ಟ್ರಯಲ್ ಕೂಡ ಆರಂಭ ಆಗಿದೆ. ಸೊ ಹಾಗಾಗಿ ಟ್ರಯಲ್ ಹಂತದಲ್ಲಿ ಬೇಲ್ ಕೊಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಹಂತದಲ್ಲಿ ಅಂದರೆ ಟ್ರಯಲ್ ಹಂತದಲ್ಲಿ ಬೇಲನ್ನ ಕೊಡಲಿಕ್ಕೆ ನ್ಯಾಯಾಲಯ ಒಪ್ಪಿಲ್ಲ. ಸೊ ಪವಿತ್ರ ಗೌಡಳ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ನೋಡಿ, ಮಗಳಿಗೆ ಪರೀಕ್ಷೆ ಇದೆ, ಒಂದು ಕಡೆ ವಯಸ್ಸಾದ ತಾಯಿ ಇದ್ದಾರೆ, ಇಬ್ಬರನ್ನು ನೋಡ್ಕೊಳ್ಬೇಕು ಅಂತ ಈ ಹಿಂದೆ ಕೂಡ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದರೆ ಆ ಅರ್ಜಿಯನ್ನ ಕೋರ್ಟ್ ಆವತ್ತಿನ ದಿನ ಕೂಡ ವಜಾಗೊಳಿಸಿತ್ತು. ಇವತ್ತು ಪರೀಕ್ಷೆಯ ವಿಚಾರವನ್ನ ಮುಂದಿಟ್ಕೊಂಡು ಜಾಮೀನು ಪಡಿಲಿಕ್ಕೆ ನೋಡಿದಾಗಲೂ ಕೂಡ ಈ ಅರ್ಜಿಯನ್ನು ಕೂಡ ನ್ಯಾಯಾಲಯ ಈ ಅರ್ಜಿಯನ್ನು ವಜಾಗೊಳಿಸಿದೆ. ಒಂದು ಕಡೆ ಟ್ರಯಲ್ ನಡೀತಾ ಇದೆ. ಈಗ ಆಲ್ರೆಡಿ ರೇಣುಕಾ ಸ್ವಾಮಿಯ ತಂದೆ ತಾಯಿ ಇಬ್ರು ಕೂಡ ಬಂದು ಕೋರ್ಟ್ನಲ್ಲಿ ಒಂದಷ್ಟು ವಿಚಾರಗಳನ್ನ, ಅವರ ವಿಚಾರಣೆ ಕೂಡ ನಡೆದಿದೆ, ಅವರ ಭಾಗವನ್ನು ಕೂಡ ಮುಗಿಸಿದ್ದಾರೆ. ಈ ಟ್ರಯಲ್ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ, ಸಾಕ್ಷಿ ನಾಶಕ್ಕೆ ಅವರು ಪ್ರಯತ್ನ ಪಡುವಂತ ಸಾಧ್ಯತೆ ಇರುತ್ತೆ. ಸೊ ಟ್ರಯಲ್ ಹಂತದಲ್ಲಿ ಆರೋಪಿಗಳನ್ನ ಹೊರಗಡೆ ಬಿಡೋದು ಅಷ್ಟು ಸಮಂಜಸ ಅಲ್ಲ ಅಂತನೂ ಇರಬಹುದು. ಸೊ ಹಾಗಾಗಿ ಮತ್ತು ಸುಪ್ರೀಂ ಕೋರ್ಟ್ನ ಹದ್ದಿನ ಕಣ್ಣು ಕೂಡ ಈ ಪ್ರಕರಣದಲ್ಲಿ ಇರೋದ್ರಿಂದ ಸೊ ಪವಿತ್ರ ಗೌಡಗೆ ಈಗಲೂ ಕೂಡ ಜಾಮೀನು ಸಿಕ್ಕಿಲ್ಲ. ಮಗಳ ಪರೀಕ್ಷೆ ಇರಲಿ ಅಥವಾ ಮತ್ತೆ ಯಾವುದೇ ವಿಚಾರ ಇರಲಿ, 20 ದಿನಗಳ ಮಧ್ಯಂತರ ಜಾಮೀನನ್ನು ನೀಡೋದಕ್ಕೆ ನ್ಯಾಯಾಲಯ ಒಪ್ಕೊಂಡಿಲ್ಲ. ಸೊ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಯಾವ ಆರೋಪಿಗಳಿಗೂ ಸದ್ಯ ಜಾಮೀನು ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ಮನೆ ಊಟಕ್ಕೆ ಕೂಡ ಪವಿತ್ರ ಗೌಡ ಅರ್ಜಿಯನ್ನ ಹಾಕೊಂಡಿದ್ರು. ಒಂದ್ ಕಡೆ ಕೋರ್ಟ್ ಏನೋ ಒಪ್ಪಿಗೆ ಕೊಟ್ಟಿತ್ತು, ಆದರೆ ತದನಂತರ ಮತ್ತೆ ಸರ್ಕಾರದಿಂದ ಅಪೀಲ್ ಹೋದ ನಂತರ ಅವರಿಗೆ ಮನೆ ಊಟ ಕೂಡ ಕ್ಯಾನ್ಸಲ್ ಆಗಿತ್ತು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಪವಿತ್ರ ಗೌಡ ಮಗಳ ಪರೀಕ್ಷೆ ಇದೆ ಅನ್ನುವಂಥ ಕಾರಣಕ್ಕೆ 20 ದಿನಗಳ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರು. ಆದರೆ ಕೋರ್ಟ್ ಈಗ ಅರ್ಜಿಯನ್ನ ವಜಾಗೊಳಿಸಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ವೆಂಕಟೇಶ್?
ಸಿಂಧು, ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಪವಿತ್ರ ಗೌಡ ಜೈಲಲ್ಲಿರುವಂತಹದ್ದು, ಹಾಗಾಗಿ ಅವರ ಮಗಳ ಬೋರ್ಡ್ ಎಕ್ಸಾಮ್ ಇದೆ, ಅದಕ್ಕೋಸ್ಕರ 20 ದಿನಗಳ ಕಾಲ ಒಂದು ಜಾಮೀನನ್ನು ಕೊಡಬೇಕಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ರು. ಆದರೆ ಈಗ ಸೆಷನ್ ಕೋರ್ಟ್ ಕೂಡ ಅದನ್ನು ತಿರಸ್ಕಾರ ಮಾಡಿ ಅರ್ಜಿಯನ್ನು ವಜಾ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ಶುರುವಾಗಿರೋದ್ರಿಂದಾಗಿ ವಿಚಾರಣೆ ಕೂಡ ಆರಂಭ ಆಗಿದೆ, ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಜಾಮೀನನ್ನು ಕೊಡೋದಕ್ಕೆ ಬರಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಈಗ ಅರ್ಜಿಯನ್ನು ವಜಾ ಮಾಡಿರುವಂತದ್ದು. ಇನ್ನು ಜಾಮೀನು ಕೊಡಬಾರದಂತ ಹೇಳಿ ಸರ್ಕಾರದ ಪರ ವಕೀಲರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಯನ್ನ ಪುರಸ್ಕರಿಸಿ ಇವತ್ತು ಈ ತಿರಸ್ಕಾರ ಮಾಡಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಏನು ಪ್ರದ್ಯೂಷ್ ಏನಿದ್ದಾರೆ, ಅವರ ತಂದೆ ತೀರೋದಂತ ಸಂದರ್ಭದಲ್ಲಿ ಕೂಡ ಅಂತ್ಯಕ್ರಿಯೆ ಕಾರ್ಯಕ್ರಮಕ್ಕೂ ಕೂಡ ಅವರು ಏನು ಒಂದು ಜಾಮೀನನ್ನು ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ 20 ದಿನಗಳ ಕಾಲ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಮತ್ತೆ ಅವರು ಜೈಲಿಗೆ ಹೋಗಬೇಕಾಯಿತು. ಇವತ್ತು ನಟ ದರ್ಶನ್ ಅವರ ಬರ್ತ್ಡೇ ಇದೆ, ಅವರು ಕೂಡ ಜೈಲಲ್ಲೇ ಇದ್ದಾರೆ. ಅವರ ಬರ್ತ್ಡೇನು ಕೂಡ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಏನನ್ನೋದು ಕೂಡ ಸದ್ಯ ಗೊತ್ತಾಗಬೇಕು. ಆದ್ರೆ ಇವತ್ತು ಏನು ಜಾಮೀನು ಮಗಳ ಒಂದು ಪರೀಕ್ಷೆ ನಿಮಿತ್ತವಾಗಿ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು, ಅದು ಸದ್ಯ ಈಗ ಕೋರ್ಟ್ ಕ್ಯಾನ್ಸಲ್ ಮಾಡಿರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.